ಜೀವನದಲ್ಲಿ ಸುವರ್ಣಾಕ್ಷರದಿಂದ ಬರೆದಿರುವ ಅತ್ಯಮೂಲ್ಯವಾದ ದಿನ. ಕಾರಣ, ಬ್ರಿಟಿಷರು ನಮ್ಮ ದೇಶವನ್ನು ಬಿಟ್ಟು ತೊಲಗಿದ ದಿನ ಈ ಸುದಿನ. ಪರಕೀಯರ ಸಂಕೋಲೆಯನ್ನು ನನ್ನ ತಾಯಿ ಭಾರತ ಮಾತೆ ಕಿತ್ತು ಎಸೆದ ದಿನ ಈ ಪ್ರಮುಖ ದಿನ. ಆಕೆಯ ಮಡಿಲಲ್ಲಿ ಸ್ವತಂತ್ರವಾಗಿ ಉಸಿರಾಡಿದ ದಿನ ಈ ದಿನ. ಒಂದ ಎರಡ, ಒಟ್ಟಾರೆ ಹೇಳಬೇಕಾದರೆ ಭಾರತೀಯರ ಮರು ಜನ್ಮಕ್ಕೆ ಕಾರಣವಾದ ದಿನ ಈ ಆಗಸ್ಟ್ 15. ಇತಿಹಾಸದಲ್ಲೇ ಮೈಲುಗಲ್ಲು ಸಾಧಿಸಿದ ದಿನ. ಒಂದು ಕಾಲದಲ್ಲಿ ಸರ್ವ ಸಂಪದ್ಭರಿತವಾದ ಭಾರತದಲ್ಲಿ ಕೇವಲ ಸಂಪತ್ ಪದಾರ್ಥಗಳಿಗೆ ಬಂದ ಬ್ರಿಟಿಷರು ನಮ್ಮ ನೆಲದಲ್ಲೇ ನೆಲೆಯೂರಿ ಅಷ್ಟೇ ಅಲ್ಲ, ನಮ್ಮಲ್ಲೇ ಬಿರುಕುಗಳ ಉಂಟು ಮಾಡಿದರು. ದೇಶಕ್ಕೆ ಬಂದ ಹಲವಾರು ವಿದೇಶಿಗರಲ್ಲಿ ಈ ಕೆಂಪು ಮೂತಿಯ ಮಂಗಗಳೇ ಸುಮಾರು 200 ವರ್ಷಗಳಷ್ಟು ಭಾರತ ಹಾಗೂ ಭಾರತೀಯರನ್ನು ದಾಸತ್ವಕ್ಕೆ ನೂಕಿತು. ದೇಶ ನಮ್ಮದು, ಭೂಮಿ ನಮ್ಮದು, ಉಸಿರಾಡುವ ಗಾಳಿ ನಮ್ಮದು, ಕುಡಿಯುವ ನೀರು ನಮ್ಮದು. ಅಷ್ಟೇ ಅಲ್ಲ, ಸೇವಿಸುವ ಆಹಾರ ಕೂಡ ನಮ್ಮದೇ. ಆದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾತ್ರ ಬ್ರಿಟಿಷರದು. ಸ್ನೇಹಿತರೆ, ಎಂತ ವಿಪರ್ಯಾಸ ನೋಡಿ. ಅಷ್ಟೈಶ್ವರ್ಯ ಭರಿತವಾದ ನನ್ನ ತಾಯಿ ಭಾರತ ಮಾತೆಯು ತನ್ನ ಬೃಹತ್ ಸಾಮ್ರಾಜ್ಯದಲ್ಲಿ ತಾನೇ ಬಂದಿಯಾಗಿದ್ದಳು. ಆದರೂ ಧೈರ್ಯವಂತ, ಸಾಹಸವಂತ ಹಾಗೂ ಬುದ್ಧಿವಂತ ಮಕ್ಕಳ ಜನ್ಮದಾತೆಯಾಗಿದ್ದಳು. ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬಂತೆ ದಿನೇ ದಿನೇ ಹೆಚ್ಚಾಗುತ್ತಿದ್ದ ಈ ಬ್ರಿಟಿಷರ ದಬ್ಬಾಳಿಕೆಯನ್ನು ಹತ್ತಿಕ್ಕಲು ಹಲವಾರು ವೀರ ಪುರುಷರು ಮುಂದಾದರು. ಭಾರತ ಸ್ವತಂತ್ರದ ಕಿಚ್ಚು, ಸ್ವಾಭಿಮಾನ, ದೇಶಾಭಿಮಾನ, ಶಾಂತಿ, ಕ್ರಾಂತಿ ಇವೆರಡು ಯೋಚನೆಗಳನ್ನು ಒಳಗೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಈ ನನ್ನ ಕನ್ನಡಾಂಬೆಯ ವೀರಪುತ್ರರು. ಲಾಲ್ ಬಹದ್ದೂರ್ ಶಾಸ್ತ್ರಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ನೆಹರೂಜಿ, ಬಾಪೂಜಿ, ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್, ಇನ್ನು ಹಲವಾರು ನಾಯಕರು ತಮ್ಮ ಜೀವನವನ್ನೇ ಭಾರತಾಂಬೆಯ ಸ್ವತಂತ್ರಕ್ಕಾಗಿ ಮುಡುಪಾಗಿಟ್ಟರು. ಬಾಲ್ ಗಂಗಾಧರ್ ತಿಲಕ್ ಅವರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು, ನಾನು ಪಡೆದೇ ತೀರುತ್ತೀನಿ ಎಂದರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನು ನೀಡುತ್ತೇನೆ ಎಂದರು. ಇನ್ನು ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಚಳುವಳಿಯಲ್ಲಿ